ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಆಧಾರದ ಗೌರವದ ಸ್ವಾಗತವನ್ನು ಬಯಸುತ್ತಾ, ಸ್ವಂತ ಮನೆ ಕದ್ರಿಯ ಮಂಜು ಪ್ರಸಾದದಲ್ಲಿ ಹಲಸು ಮಾವು ಮೇಳ ಎನ್ನುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಜರುಗಿಸ್ತಾ ಬಂದಿದೆ. ಈ ವರ್ಷದ ಹಲಸು ಮಾವು ಮೇಳದ ಮಾಹಿತಿಗೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಕಲ್ಕೂರ ಪ್ರತಿಷ್ಠಾನದ ಸ್ಥಾಪಕಾಧ್ಯಕ್ಷರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಯುತ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಉಪಸ್ಥಿತರಿದ್ದಾರೆ. ಅವರ ಜೊತೆಗೆ ಶ್ರೀಯುತ ಸುಧಾಕರ್ ಪೇಜೆ ಅವರ ಉಪಸ್ಥಿತರಿದ್ದಾರೆ. ಹಾಗೆ ಶಿವಪ್ರಸಾದ್ ಪ್ರಭುಗಳು, ಪ್ರಸಾದ್ ಅವರು, ಹಾಗೆ ಅದರ ಜೊತೆಗೆ ಜನಾರ್ದನ್ ಹಂದೆ ಅವರು ಉಪಸ್ಥಿತರಿದ್ದಾರೆ. ನಾನು ದಯಾನಂದ್ ಕಟೀಲ್ ಉಪಸ್ಥಿತ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಶ್ರೀ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಈ ಒಂದು 2 ದಿನಗಳ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ವಿನಂತಿಸ್ಕೊಳ್ತಾ ಇದ್ದಾರೆ. ಮಿತ್ರರಿಗೆ ಮಳೆ ಬರದ ಕಾಲದ ಮಳೆಗಾಲದ ಶುಭಾಶಯಗಳು. ಬರಲಿ ಎನ್ನುವಂಥ ನಿರೀಕ್ಷೆಗೆ ತಂಪಾಗಲಿ, ಸಸ್ಯ ಸಂಪತ್ತು ಸಮೃದ್ಧಿಯಾಗಲಿ ಎನ್ನುವಂಥ ಅಪೇಕ್ಷೆಯೊಂದಿಗೆ ಸ್ಥಳೀಯ ಬೆಳೆಗಳು ಮತ್ತು ಸ್ಥಳೀಯ ಆಹಾರ ಪದ್ಧತಿಗಳು ಇದರ ಮೌಲ್ಯವರ್ಧನೆಯ ದೃಷ್ಟಿಯಿಂದ ಸಾವಯವ ಎನ್ನುವಂಥ ನೆಲೆಯಲ್ಲಿ ಬಹುಶಃ ನಾವು ಆರಂಭದಿಂದ ಮಾಡಿಕೊಂಡಂಥ ಹಲವಾರು ಕಾರ್ಯಕ್ರಮಗಳ ಒಂದು ಮಾವು ಹಲಸು ಮೇಳ. ತುಳುವಿನಲ್ಲಿ ಹೇಳಿದ್ರೆ ಬೆಲಕಾಯಿ ಪರ್ಪ, ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಜಾಕ್ ಫ್ರೂಟ್ ಮ್ಯಾಂಗೋ ಫೆಸ್ಟ್. ಈ ವರ್ಷವು ಯಥಾಪ್ರಕಾರವಾಗಿ ಬಾಳಂಬಟ್ರ ಹಾಲ್ನಲ್ಲಿ ಸಾವಯವ ಬಳಗದ ಉಸ್ತುವಾರಿ ನಡೆದಿದ್ದರೆ, ಇವಾಗ ಕೊನೆಯಾಗಿ ಇವತ್ತದು ಹೇಗೆ ನಾವು ಕಲ್ಕೂರ ಪ್ರತಿಷ್ಠಾನ ಕೃಷ್ಣ ವೇಷವನ್ನು ಹಮ್ಮಿಕೊಂಡು ಇವತ್ತು ಎಲ್ಲ ಕಡೆ ಜಗತ್ತಿನಾದ್ಯಂತ ಅದು ಪಸರಿಸಿದೆ. ಜಗತ್ತಿನಾದ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಅದೇ ರೀತಿ ಇವತ್ತು ಈ ರೀತಿಯ ಚಿಂತನೆ ಎಲ್ಲ ಕಡೆಗಳಲ್ಲಿ, ಮೊದಲು ಲಾಲ್ಬಾಗಿಗೆ ಮಾತ್ರ ಮೀಸಲಾಗಿತ್ತು. ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಮಾವು ಮೇಳ ಅಂತ ಹೇಳುವಂಥದ್ದು ಅದು ನಡೀತಾ ಇತ್ತು. ಇವತ್ತು ಎಲ್ಲ ಕಡೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇದೆ. ಕಳೆದ ವಾರ ಸೆಬೆಸ್ಟಿಯನ್ ಹಾಲಲ್ಲಿ ನಡೀತಾ ಇದೆ, ಆದರೆ ನಡೆದಿದೆ. ಮುಂದಿನ ವಾರ ಸುರತ್ಕಲ್ಲೂ ಇದೆ. ಹೆಚ್ಚಾಗಿ ನಮ್ಮದು ಕೊನೆಯದಾಗಿ ಇರುವಂಥದ್ದು. ಹಾಗಾಗಿ ಸುಮಾರು ಒಂದು ಇದರ ವಿಶೇಷತೆ ಅಂತ ಹೇಳಿದ್ರೆ, ನಾವು ಮಾಡುವಂಥದ್ದು ರೈತರೇ ಬೆಳೆದಂತಹ ಅಥವಾ ತಾವು ಮನೆಯಲ್ಲೇ ತಯಾರಿಸಿದಂತಹ ಬಂಧುಗಳು ತಯಾರಿಸಿದ ಉತ್ಪನ್ನಗಳಿಗೆ ನೇರ ಮಾರಾಟಕ್ಕೆ ಅವಕಾಶ. ಯಾವುದೇ ಟ್ರೇಡಿಂಗ್ ಅಥವಾ ಯಾವುದೇ ಒಂದು ಬ್ರ್ಯಾಂಡೆಡ್ ವ್ಯವಸ್ಥೆಗಳಿಗೆ ಅಲ್ಲಿ ಬಂದು ಅವರದೇ ಇದ್ದರೆ ಅವರ ವಸ್ತುಗಳನ್ನು ಇಟ್ಟಲಿಕ್ಕೆ ಮಾತ್ರ ಅವಕಾಶ. ಮತ್ತು ರೈತರು ಈಗ ಈ ಮಳೆಗಾಲ ಆದ ಕಾರಣ ದಕ್ಷಿಣ ಕನ್ನಡದ ಹಲಸು ಮತ್ತು ಮಾವು ಅಂತೂ ಅಲಭ್ಯ, ಹಲಸಾದರೂ ಸಿಗ್ತದೆ. ಆದರೆ ಹೊರಗಡೆಯಿಂದ ಈ ರಾಮನಗರ, ಕುಣಿಗಲ್ಲು ಈ ಎಲ್ಲ ಪ್ರದೇಶದಿಂದ ರೈತರು ನೇರವಾಗಿ ಅಲ್ಲಿಂದ ಮಾವಿನ ಹಣ್ಣುಗಳನ್ನು ಮತ್ತು ಹಲಸಿನ ಹಣ್ಣುಗಳನ್ನು, ಕುಣಿಗಲ್ಲು ಈ ಪ್ರದೇಶದಿಂದ, ಅದರಲ್ಲಿ ಬೇರೆ ಬೇರೆ ಕೆಂಪು, ಹಳದಿ ಮತ್ತೆ ರುದ್ರಾಕ್ಷೆ, ಹೀಗೆ ಬೇರೆ 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 ಹಲಸುಗಳು. ಯಾರೋ ಕೇಳಿದ್ರು ನನಗೆ ಬರ್ಮಾ ಅದು ಅದರನ್ನೆಲ್ಲ ಇದಾಗಿದೆ. ಇವುಗಳನ್ನು ತರ್ತಾರೆ. ಅದರ ಜೊತೆಗೆ ನೇರಳೆ ಹಣ್ಣು, ಅನಾನಸು ಮತ್ತೆ ಡ್ರ್ಯಾಗನ್ ಫ್ರೂಟ್, ಇಂತಹ ವಿಶೇಷವಾಗಿ ವಿಷಮುಕ್ತವಾದಂಥ ವಸ್ತುಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ನೇರ ರೈತರೇ ಅವರು ಲಾರಿಯನ್ನು ಹಾಕೊಂಡು ಬರ್ತಾರೆ. ನಮ್ಮ ಎರಡನೇದಾಗಿ ಉತ್ಪನ್ನಗಳು. ನಮ್ಮ ಕಲ್ಕೂರ ಪ್ರತಿಷ್ಠಾನದ ಹಲಸು ಮಾವು ಮೇಳದಲ್ಲೇ ಆರಂಭವಾದದ್ದು ಹೋಳಿಗೆ. ಇವತ್ತು ಅವರು ಹೋಳಿಗೆ ಅಂತ ಹೇಳಿದ್ರೆ ಎಲ್ಲ ಮೇಳದಲ್ಲಿ ಅವರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಅಂದರೆ ಒಂದು ಸ್ವಯಂ ಉದ್ಯೋಗಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದ್ದು ಇವತ್ತು ಅವರು ಬದುಕನ್ನು ಬಹಳ ಗಟ್ಟಿಯಾಗಿ ಕಟ್ಟಿಕೊಂಡಿದ್ದಾರೆ. ಅಂತ ಹಲವಾರು ಕೋಟದಿಂದ ಇರ್ಬೋದು, ಹಲಸು ಅದು ಹಪ್ಪಳಗಳು, ಸಂಡಿಗೆಗಳು, ಉಂಡ್ಲುಕ್ಕ ಅಂತ ಹೇಳ್ತಾರೆ, ಉಂಡ್ಲುಕ್ಕಗಳು, ಅಥವಾ ಮತ್ತೆ ಅದರ ಬೇರೆ ಹಲಸಿನ ಹಣ್ಣಿನ ಚಿಪ್ಸ್ ಅಂತ ಹೇಳ್ತೇವೆ ನಾವು, ಏನು ಕಲಸು ಹುರಿದದ್ದು ಅಂತ, ಅದನ್ನು ಸೋಂಟೆ ಅಂತ ಹೇಳ್ತಾರೆ ಈ ಪ್ರದೇಶದಲ್ಲಿ, ಅದಿರಬಹುದು. ಹೀಗೆ ಎಲ್ಲ ಅಂತಹ ಉತ್ಪನ್ನಗಳು ತೆಂಗಿನ ಎಣ್ಣೆಯಲ್ಲಿ ಅಥವಾ ನೆಲಗಡಲೆ ಎಣ್ಣೆ ಅಥವಾ ತುಪ್ಪ ಇದರಲ್ಲಿ ಕರಿದಂಥ ವಸ್ತುಗಳಿಗೆ ಮಾತ್ರ, ರಿಫೈನ್ಡ್ ಆಯಿಲ್ಗೆ ಖಂಡಿತವಾಗಿ ಪ್ರವೇಶವಿಲ್ಲ. ಸಾವಯವ ಬಳಗದ ಒಂದು ಉಸ್ತುವಾರಿಯಿಂದ ನಡೆಯುವಂಥದ್ದು. ಮತ್ತು ಹೋಳಿಗೆಯ ಕಣಕಕ್ಕೆ ಬಿಟ್ಟರೆ ಮೈದಾ ಹಿಟ್ಟು, ಮೈದಾದ ಯಾವುದೇ ಉತ್ಪನ್ನಗಳಿಗೆ ಅಲ್ಲಿ ಅವಕಾಶಗಳು ಇಲ್ಲ. ಮತ್ತೆ ಎಲ್ಲ ಉಪಯೋಗಿಸುವಂಥ ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ಎಣ್ಣೆ ಇರ್ಬೋದು, ಇದು ವಿಷಮುಕ್ತವಾದಂಥ ವಸ್ತುಗಳಿಗೆ ಮಾತ್ರ, ಅಲ್ಲಿ ಉಪಯೋಗಿಸಿದ ವಸ್ತುಗಳಿಗೆ ಮಾತ್ರ ಮಾರಾಟದ ವ್ಯವಸ್ಥೆ. ಹೀಗಾಗಿ ಸಾವಯವ ಕೃಷಿ ಬಳಗದ ಜೊತೆಗೆ ಕಲ್ಕೂರ ಪ್ರತಿಷ್ಠಾನ ವಿಶೇಷವಾಗಿ ನಮ್ಮ ರತ್ನಾಕರ್, ನಮ್ಮ ಸಾವಯವ ಅಧ್ಯಕ್ಷರಾದಂಥ ಪ್ರಸಾದ್ ಅವರು, ಇವರದೆಲ್ಲ ಉಸ್ತುವಾರಿಯಲ್ಲಿ ಸುಮಾರು ಪ್ರತಿಶತ ಬೇರೆ ಬೇರೆ ವಿಭಾಗಗಳ ಒಂದು 30 ಸ್ಟಾಲ್ಗಳಲ್ಲಿ ಬರಲಿಕ್ಕಿದೆ.
ಅದರ ಒಟ್ಟಿಗೆ ಒಂದು ಪುಸ್ತಕದ ಸ್ಟಾಲು ಇರುತ್ತದೆ. ಅದರ ಜೊತೆಗೆ ಜಲಸಸ್ಯಗಳು ಸಮೇತ ನಾವು ಹೊರಭಾಗದಲ್ಲಿ ತಾವರೆ ಇದೆಲ್ಲ ಇರುವಂಥದ್ದು, ಅದಕ್ಕೂ ಒಂದು ಅವಕಾಶವನ್ನು ಕಲ್ಪಿಸಿದ್ದೇವೆ. ಮತ್ತು ಈ ಎಲ್ಲ ಪ್ರಭೇದಗಳ ಗಿಡಗಳನ್ನು ಸಮೇತ ಪ್ರದರ್ಶನ ಮಾರಾಟ ಇದಕ್ಕೂ ಅವಕಾಶವಿದೆ. ರಾಮನಗರ ಕೊಡಿಗಲ್ಲು ಈ ಪ್ರದೇಶದಿಂದ ಬರುವಂತವರು, ಅವರು ರೈತರು, ಅವರು ನಮ್ಮ ಈ ಕಡೆಯಲ್ಲಿ ಹಲಸಿನನ್ನು ತೆಗೆದು ಕೊಡುವಂಥದ್ದು, ತೊಳೆದು ಕ್ರಮ ಇಲ್ಲ. ಆದರೆ ಅವರು ಬಂದೀಗ ಅದನ್ನು ಇವಾಗ ಮಂಗಳೂರಿನವರಿಗೆ ಅಭ್ಯಾಸ ಆಗಿದೆ, ಅವರು ಬಂದು ಅದರದ್ದು ನಾವು ಪ್ರತ್ಯೇಕವಾದ ಅವಕಾಶವನ್ನು ನಾವು ಕಲ್ಪಿಸಿದ್ದೇವೆ. ಇದು ಇಷ್ಟೇ ಅಲ್ಲದೆ ಉಪ್ಪಿನಕಾಯಿ, ಕಬಾಬು, ಮಂಚೂರಿ, ಇವತ್ತಿನ ವಿಶೇಷತೆಯ ಆಹಾರ ವಸ್ತುಗಳಿಗೂ ಅಲ್ಲಿ ಲಭ್ಯತೆ, ಅದಕ್ಕೂ ಅವಕಾಶವನ್ನು ಅದನ್ನು ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಇದು ಕೇವಲ ಇಷ್ಟಕ್ಕೆ ಇದಾಗಬಾರ್ದು. ಮೇಳ, ಸಂಭ್ರಮ ಇದು ಎಲ್ಲರ ಜೊತೆಗೆ ಇದು ಒಂದು ಉತ್ಸವ ಸ್ವರೂಪದಲ್ಲಿ ಅದಕ್ಕೆ ರೂಪ ಕೊಡುವರೆ 2 ದಿವಸಗಳ ಕಾಲ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಪೇಜಾವರ ವಿಶ್ವೇಶತೀರ್ಥ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಮಕ, ತಾಳಮದ್ದಲೆ, ದೇಶಭಕ್ತಿ ಗೀತೆ, ಆಶಯ ಗೀತೆಗಳು ಅಥವಾ ಉಪನ್ಯಾಸಗಳು, ಮತ್ತೆ ಪ್ರತಿಭಾ ಪುರಸ್ಕಾರಗಳು, ಇದೆಲ್ಲವನ್ನು ನಮ್ಮ ಶಿವಪ್ರಸಾದ್ ಪ್ರಭು, ದಯಾನಂದ ಕಟೀಲ್, ಸುಧಾಕರ್ ಇವರೆಲ್ಲ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಮುಕ್ತ ಅವಕಾಶ, ಎಲ್ಲ ಪ್ರತಿಭೆಗಳಿಗೆ ಯಾವುದೇ ರೀತಿಯ ಸಂಭಾವನೆ ಆಗಲಿ ಅಥವಾ ಯಾವುದೇ ರೀತಿಯ ವ್ಯವಸ್ಥೆಗಳಿಗೆ ಇಲ್ಲಿರೋದು ಎಲ್ಲವೂ. ಅದರ ಜೊತೆಗೆ ನಾವು ಇದು ಯೋಗ ದಿವಸಗಳು ಇರುವ ಕಾರಣ 2 ದಿವಸಗಳಲ್ಲಿ ನಾವು ಯೋಗ, ಸಾವಯವ ಆಹಾರ ಮತ್ತು ಆರೋಗ್ಯ ಭಾಗ್ಯ ಎನ್ನುವಂಥ ಚಿಂತನೆಯೊಂದಿಗೆ ಉಪನ್ಯಾಸವನ್ನು ಇಟ್ಟಿದ್ದೇವೆ. ಬೆಳಿಗ್ಗೆ 7ರಿಂದ ಸಂಜೆ 7ರ ತನಕ 20 ಮತ್ತು 21 ಶನಿವಾರ ಮತ್ತು ಆದಿತ್ಯವಾರ ಹಲಸು ಮಾವು ಮೇಳ ಇದು ನಡೆಯುವಂಥದ್ದಿದ್ರೆ ಕೆಳಗಡೆಯಲ್ಲಿ, ಮೇಲ್ಗಡೆಯ ಮೇಲ್ಭಾಗದಲ್ಲಿ ಆ ದಿವಸ 20ನೇ ತಾರೀಕು ಶನಿವಾರ 10 ಗಂಟೆಗೆ ಸರಿಯಾಗಿ ಚಿತ್ತಕಾಮಾನಂದ ಶ್ರೀಗಳು ನಮಗೆ ಅದರ ಸಭಾ ಕಾರ್ಯಕ್ರಮ ಅದರದ್ದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಶರವ ರಾಘವೇಂದ್ರ ಶಾಸ್ತ್ರಿಗಳು ದೀಪ ಪ್ರಜ್ವಲನೆ ಮಾಡುತ್ತಿದ್ದರೆ, ಪ್ರೊಫೆಸರ್ ಪುರಾಣಿಕರ ಅಧ್ಯಕ್ಷತೆಯಲ್ಲಿ ವೇದವ್ಯಾಸ ಕಾಮತರು ಮಾರಾಟ ಮಳಿಗೆಗಳನ್ನು ಮಾಡ್ತಾರೆ. ಮತ್ತು ಉದ್ಘಾಟನೆಯನ್ನು ಡಾಕ್ಟರ್ ಜೀವರಾಜ್ ಸೊರಕೆ, SCS ಆಸ್ಪತ್ರೆ, ಅವರು ಸ್ವತಃ ಕೃಷಿಕರು ಹೌದು, ಅವರು ಅದನ್ನು ಮಾಡಲಿಕ್ಕಿದ್ದಾರೆ. ತದನಂತರ ಅದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳ ಪ್ರತಿಭೆಗಳ ಚಿಂತನೆಗಳು ಅನಾವರಣಗೊಳ್ಳಿಕ್ಕಿದೆ. ಆ ದಿವಸ 2ನೇ ದಿವಸ 21 ಆದಿತ್ಯವಾರ ಯೋಗ ದಿನಾಚರಣೆ ಇರುವ ಕಾರಣ ಆರಂಭದಲ್ಲಿ ಯೋಗ ಪ್ರದರ್ಶನದೊಂದಿಗೆ ಉದಯರಾಗ ಯೋಗ ಪ್ರದರ್ಶನ, ಮಕ್ಕಳ ಯೋಗ ಪ್ರದರ್ಶನದಿಂದ ನಾವು ಆರಂಭಗೊಂಡು 10 ಗಂಟೆಗೆ ಸರಿಯಾಗಿ ಉಡುಪಿಯ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಅವರು ವಿಶೇಷವಾಗಿ ನಮ್ಮಲ್ಲಿ ವೃತಾಚರಣೆ ಅಂತಿದೆ, ಆಹಾರ ಪದ್ಧತಿ ಇದೆ, ವೃತ ಅಡಿಗೆ ಅಂತ ಹೇಳ್ತಾರೆ. ಅದು ಉಡುಪಿಯಲ್ಲಿ ಮಾತ್ರ ಅದನ್ನು ಪರಂಪರೆ ಆಗಿದೆ. ಒಳ್ಳೆ ಮೆಣಸು ಹಾಕಿ, ಮೆಣಸಿಲ್ಲದೆ, ಹುಣಸೆ ಹುಳಿ ಇಲ್ಲದೆ, ಹಾಲಿಲ್ಲದೆ, ಮೊಸರಿಲ್ಲದೆ, ಅದು ಒಂದೊಂದು ವೃತ, ದಧಿ ವೃತ, ಕ್ಷೀರ ವೃತ, ಹೀಗೆಲ್ಲ ವೃತಗಳಿದೆ. ಆ ವೃತಾಚರಣೆಯ ಆಹಾರ ಪದ್ಧತಿಗಳು ಅಂದ್ರೆ ಸ್ಥಳೀಯ ವ್ಯವಸ್ಥೆಗಳನ್ನು ಹೊನ್ನಂಗನಿ ಕೀರೆ ಹೀಗೆಲ್ಲ ಹೇಳ್ತಾರೆ, ಅಥವಾ ಕಾಕೆ ಸೊಪ್ಪು, ಮೆಂತ್ಯ ಸೊಪ್ಪು, ತಿಮರೆ ಸೊಪ್ಪು, ಈ ತರದ ವ್ಯವಸ್ಥೆಗಳಲ್ಲಿ ಅಡಿಗೆಯನ್ನು ಉಪಯೋಗಿಸಬೇಕು ಅಂತ ಹೇಳುವಂಥದ್ದು ಪದ್ಧತಿ. ಅದು ಆರೋಗ್ಯವರ್ಧಿನಿ, ಆರೋಗ್ಯ ಶಾಸ್ತ್ರ ಪ್ರಕಾರ. ಅದರ ಬಗ್ಗೆ ಅವರು ಧಾರ್ಮಿಕ ಚೌಕಟ್ಟಿನ ನೆಲೆಯವರಿಗೆ ನಮಗೆ ಹೇಗೆ ಬದುಕನ್ನು ಕಟ್ಟಿಕೊಳ್ಬಹುದು ಮತ್ತು ಹಲಸು ಮತ್ತು ಮಾವು ಇದರ ಮೌಲ್ಯವರ್ಧನೆಗೆ ನಮ್ಮ ಜೀವನ ಕ್ರಮ, ಆಹಾರ ಪದ್ಧತಿ ಎಷ್ಟು ಪೂರಕ ಎನ್ನುವಂಥ ಉಪನ್ಯಾಸವನ್ನು ಅವರು ಮಾಡಲಿಕ್ಕಿದ್ದಾರೆ ಉದ್ಘಾಟನೆ ಮಾಡುವುದರೊಂದಿಗೆ. ಮತ್ತೆ ಡಾಕ್ಟರ್ NT ಅಂಚನ್, ಬಹುಶಃ ಪಡುಬಿದ್ರೆಯಲ್ಲಿ ಅಂಚನ ಆಯುರ್ವೇದಿಕ್ ಅಂತ ಹೇಳಿದ್ರೆ ಬಹಳ ನಾಟ್ಯ ವೈದ್ಯ ಮತ್ತು ಆಯುರ್ವೇದದಲ್ಲಿ ಬಹಳ ಹೆಸರುವಾಸಿಯಾದದ್ದು, ಪರಂಪರಾಗತವಾದದ್ದು. ಅವರು ಬಂದು ಅವರು ಇದರ ಬಗ್ಗೆ ನಮಗೆ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಅವರು ಎಲ್ಲ ರೀತಿಯಿಂದ ನಮಗೆ ಇಲ್ಲಿ ಆಹಾರ ಪದ್ಧತಿಗಳ ಬಗ್ಗೆ ಮತ್ತು ಇಲ್ಲಿ ಸಸ್ಯಗಳ ಪ್ರಭೇದಗಳ ಬಗ್ಗೆ ನಮಗೆ ಅವರು ಮಾಡುವವರಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಆರೋಗ್ಯ ಸಚಿವರಾದಂಥ 2 ದಿವಸಗಳಲ್ಲಿ ಅವರು ಆರಂಭ ದಿವಸ ಅವರಿಗೆ ಇದು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇರುವ ಕಾರಣ 2ನೇ ದಿವಸ ಅವರು MLC ಇಲೆಕ್ಷನ್ ಆದ ನಂತರ ಖಂಡಿತ ಬರ್ತಾರೆ. ಡಾಕ್ಟರ್ UT ಖಾದರ್ ಅವರು ಆರೋಗ್ಯ ಸಚಿವರು ಬರುವವರಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 2 ದಿವಸಗಳ ಕಾಲದಲ್ಲಿ ಅವರು ಬರುವವರಿದ್ದಾರೆ. ಐವನ್ ಡಿಸೋಜರ್ ಅವರಾಗಲಿ, ನಮ್ಮ ಮನೋಹರ್ ಉಪಾಧ್ಯಾಯ ಅವರು ವಿಶೇಷವಾಗಿ ನಮ್ಮ ಸ್ಥಳೀಯ ದನಗಳು ಮತ್ತು ಸ್ಥಳೀಯ ಸಸ್ಯಗಳು, ಸ್ಥಳೀಯ ವೃಕ್ಷ ಇದರ ಬಗೆಗಿನ ತಜ್ಞರು ಅವರು ಬಂದು ಅವರ ಚಿಂತನೆಗಳನ್ನು ನಮಗೆ ನೀಡುವರಿದ್ದಾರೆ. ಆರಂಭ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ವೇದವ್ಯಾಸ ಕಾಮತರು ಮಾಡಲಿಕ್ಕಿದ್ದಾರೆ, ನನಗೆ ಅದು ಬಿಟ್ಟು ಹೋಯಿತು. ಮತ್ತೆ ಶಕೀಲಾ ಕಾವ್ ಅವರು, ಭರತ್ ಶೆಟ್ಟಿ ಅವರು, ಇವರೆಲ್ಲ ಪ್ರಸಾದ್ ಇವರೆಲ್ಲ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿಕ್ಕಿದೆ. ಮತ್ತೆ ನಾಡಿನ ಎಲ್ಲ ನಮ್ಮ ಹಿಂದಿನ ಮಾಜಿ ಮೇಯರ್ಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಪ್ರತಿಭೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದು ಇದೆಲ್ಲ ನಾನು ಇದರಲ್ಲಿ ಕೊಟ್ಟಿದ್ದೇನೆ. ನಾವು ಹೇಳುವಂಥದ್ದು ಇಷ್ಟೇ, ಸ್ಥಳೀಯ ಯಾವುದೇ ಉತ್ಪನ್ನಗಳು, ಅದು ಅನಾನಸ್ ಇರ್ಬೋದು, ಹಲಸು ಇರ್ಬೋದು, ಸ್ಥಳೀಯ ಬೊಡ್ಡ ಇರ್ಬೋದು, ಸ್ಥಳೀಯ ತೆಂಗಿನಕಾಯಿ ಇರ್ಬೋದು,
ಸ್ಥಳೀಯವಾದಂಥ ಸೊಪ್ಪುಗಳಿರ್ಬೋದು, ಅದರ ಮೌಲ್ಯವರ್ಧನೆ ಆಗಬೇಕು. ಒಂದು ಹಂತದ ಮಟ್ಟಿಗೆ ಮೌಲ್ಯವರ್ಧನೆ ಆಗಿದೆ. ಹಸಿದು ಹಲಸು ಉಂಡು ಮಾವು ಅಂತ ಹೇಳುವಂತ ಒಂದು ಗಾದೆ ಇದೆ, ಅದೇ ಒಂದು ವೈಜ್ಞಾನಿಕವಾದದ್ದು. ಈ ಚಿಂತನೆಯೊಂದಿಗೆ ನಮ್ಮ ಎಲ್ಲ ಆಹಾರ ಪದ್ಧತಿಗಳು ಸ್ಥಳೀಯವಾಗಿ ಅದು ನಮಗೆ ಬೆಸೆದುಕೊಂಡದ್ದು. ಇತ್ತೀಚೆಗೆ ನಮಗೆ ಕ್ಯಾಪ್ಸಿಕಮ್ ಹೊರಗಡೆಯಿಂದ ಬರ್ತದೆ, ಟೊಮೆಟೊ ಬರ್ತದೆ, ಕ್ಯಾಬೇಜ್ ಬರ್ತದೆ, ಅದೆಲ್ಲ ನಮ್ಮ ಇಲ್ಲಿಯ ವಾತಾವರಣಕ್ಕಿಂತ ಆಹಾರ ಪದ್ಧತಿ ಅಲ್ಲ. ಬಟ್ ಅದರ ಬಗ್ಗೆ ನಮಗೇನು ನಾವು ದೋಷಾರೋಪಣೆ ಮಾಡುವಂಥದ್ದಿಲ್ಲ. ಬಟ್ ಇಲ್ಲಿಯ ವ್ಯವಸ್ಥೆಗಳಿಗೆ ಅದು ಮೌಲ್ಯವರ್ಧನೆ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ತಿಮರೆಯನ್ನು ನಾವು ಅಂಗಡಿಯಲ್ಲಿ ತೆಗೆದುಕೊಳ್ತೇವೆ. ನಮ್ಮ ಮನೆಗಳಲ್ಲಿ ತಿಮರೆಯನ್ನು ಬೆಳೆಸ್ಬೋದು, ನಾವು ಕಲಿಕೆಯನ್ನು ಉಪಯೋಗಿಸ್ಬೋದು, ವೀಳ್ಯದೆಲೆಯನ್ನು ಉಪಯೋಗಿಸ್ಬೋದು. ವೀಳ್ಯದೆಲೆ ಅಂತ ಹೇಳಿದ್ರೆ ಕ್ಯಾನ್ಸರ್, ವೀಳ್ಯದೆಲೆಯಲ್ಲಿ ಕ್ಯಾನ್ಸರ್ ಬರುವುದಿಲ್ಲ. ಕ್ಯಾನ್ಸರ್ಗೆ ಬೇಡದು ಅಂತ ಹಾಕಿದ್ರೆ ಮಾತ್ರ ಕ್ಯಾನ್ಸರ್ ಬರ್ತದೆ. ಇಂಥದ್ದೆಲ್ಲ ಚಿಂತನೆಗಳ ಒಂದು ದೃಷ್ಟಿ, ನಮ್ಮದು ದೃಷ್ಟಿಕೋನ ಅಂತ ಹೇಳ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರಬೇಕು. ರೈತರಿಗೆ ಪ್ರೋತ್ಸಾಹ ಮಾಡಬೇಕು. ಕಲ್ಕುಲ ಪ್ರತಿಷ್ಠಾನ ಭಾಗವಹಿಸುವಂತಹ ಯಾವುದೇ ರೈತರುಗಳಿಗೆ ಮತ್ತು ಉತ್ಪನ್ನಗಳನ್ನು ಮಾರುವಂತ ವ್ಯವಸ್ಥೆಯವರಿಗೆ ಅವರಿಗೆ ಯಾವುದೇ ನೋಂದಣಿ ಶುಲ್ಕಗಳು ಇರುವುದಿಲ್ಲ. ಅವರಿಗೆ ಪೂರ್ಣವಾಗಿ ಅವರಿಗೆ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟು ಊಟ ತಿಂಡಿಗಳ ವ್ಯವಸ್ಥೆಗಳನ್ನು ಅವರ ಗ್ರಾಹಕರಿಗಲ್ಲ, ವ್ಯಾಪಾರಸ್ಥರಿಗೆ ನಾವು ಅದನ್ನು ಮಾಡುತ್ತಿದ್ದೇವೆ. ರೈತರಿಗೆ ನಾವು ಮಾಡುವಂತ ಇದು ಸೇವೆ, ನಮ್ಮ ನಗರದಿಂದ ನಾವು ಅವರಿಗೆ ಕೊಡುವಂತ ಸೇವೆ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಅಪೇಕ್ಷೆ ಪಡ್ತಾ ಇದ್ದೇವೆ. ಸರ್, ಕಳೆದ ಬಾರಿ ಮಾಡಿದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿತ್ತು ಸರ್? ಚೆನ್ನಾಗಿತ್ತು, ಪ್ರತಿಕ್ರಿಯೆಯು ಚೆನ್ನಾಗಿತ್ತು, ವ್ಯಾಪಾರವು ಚೆನ್ನಾಗಿತ್ತು. ಎಲ್ಲರೂ ಕಿಸಿ ತುಂಬಿದ್ರು. ಆರಂಭದಲ್ಲಿ ಅವು ಕಾಸ್ಟ್ಲಿ ಅಂಡ್ ಅಂಚೆ ಅಂತ ಹೇಳಿದವರೇ ಮತ್ತೆ 2 ದಿವಸ ಪ್ಯಾಕೆಟ್ ಇಟ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅವರು ಅದರ ಮೊದಲ ವರ್ಷದ ಅನುಭವ, ಅವರು ತೆಗೆದುಕೊಂಡ ಹಪ್ಪಳ ಅದು ಚೆನ್ನಾಗಿತ್ತು, ಅವರ ಸಂಡಿಗೆ ಅದು ಚೆನ್ನಾಗಿತ್ತು, ಆ ಉಪ್ಪಿನಕಾಯಿ ಚೆನ್ನಾಗಿತ್ತು. ಮಾರುಕಟ್ಟೆಯಲ್ಲಿ ಸಿಗುವಂತಕ್ಕೂ ಇಲ್ಲಿ ಸಿಗುವಂತಕ್ಕೂ ವ್ಯತ್ಯಾಸವನ್ನು ಅವರು ಕಂಡುಕೊಂಡ್ರು. ಮತ್ತದು ಕಾಸ್ಟ್ಲಿ ಆಗ್ತದೆ. ಕಾರಣ, ರಾಮನಗರದಿಂದ ಮತ್ತೆ ಕುಣಿಗಲಿನಿಂದ ನೀವು ಒಂದು ಲೋಡು ಹಲಸಿನ ಹಣ್ಣು ಬರಬೇಕಾದ್ರೆ ಅದರ ಮೇಲೆ ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅದು ಅಪ್ಲೈ ಆಗ್ತದೆ. ಅಲ್ಲಿ ಕೆಜಿಗೆ 50 ರೂಪಾಯಿ ಸಿಗ್ತದೆ ಅಂತ ಹೇಳಿದ್ರೆ ಇಲ್ಲಿ 50 ರೂಪಾಯಿ ಸಿಗಲಿಕ್ಕೆ ಸಾಧ್ಯ ಅಲ್ಲ, ಕನಿಷ್ಠ ಅದನ್ನು ಅವರು ಮನಗಂಡಿದ್ದಾರೆ. ಅದ್ಭುತ ರೀತಿಯಲ್ಲಿ ಪ್ರತಿಕ್ರಿಯೆ ಬಂದಿದೆ. ಹೋದ ವರ್ಷ ಬಂದ ರೈತರೇ ಬರ್ತಾ ಇದ್ದಾರೆ. ಯಾವುದು? ಅದೇ ರೈತರು ಬರ್ತಾ ಇದ್ದಾರೆ. ಮತ್ತೆ ಆ ರೈತರುಗಳು ಬರ್ತಾರೆ. ಸುಮಾರು 35 ಸ್ಟಾಲ್ಗಳು. ಮತ್ತು ಅವಕಾಶ ಇದ್ದರೆ ನಾವು ಮಳೆರಾಯ, ನಾನು ಮಳೆ ಬರಬಾರದು ಹೇಳುವುದಿಲ್ಲ. ನಾವು ಮಳೆ ಬಂದರೆ ನಾವು ಸಾಧ್ಯವಾದಷ್ಟು ಬಂದವರಿಗೆ ನೇರ ಅವರಿಗೆ ಮಾತ್ರ, ವ್ಯಾಪಾರಸ್ಥರಿಗೆ ಅವಕಾಶ ಇಲ್ಲ. ತುಂಬಾ ಜನ ಕೇಳಿದ್ರು, ಈಗ ರಸ್ತೆ ಬದಿಯಲ್ಲಿ ಮಾರುವಂತ ವ್ಯಾಪಾರ ಬೇರೆ ತೆಗೆದುಕೊಂಡು ಅಂತವರಿಗೆ ಯಾವುದಕ್ಕೂ ಅವಕಾಶ, ರೈತರಿಗೆ ಮಾತ್ರ ಅವಕಾಶ, ಉತ್ಪನ್ನ ಮಾಡುವವರಿಗೆ ಮಾತ್ರ ಅವಕಾಶ. ಅಡಿಯಲ್ಲಿ ಸೆಲ್ಲರಲ್ಲಿ, ಹೌದು ಸೆಲ್ಲರಲ್ಲಿ, ಮತ್ತೆ ಮೇಲ್ಗಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಒಳಗೆ, ಮತ್ತೆ ಹೊರಗಿನ ಜಾಗದಲ್ಲಿ ಗಿಡಗಳನ್ನು ಇಡ್ತೇವೆ. ಹೊರಗಡೆ ಜಾಗದಲ್ಲಿ ಸ್ವಲ್ಪ ರಸ್ತೆಗಳು ಕಾಂಕ್ರೀಟ್ ಆಗುವ ಕಾರಣ 2 ಭಾಗದಿಂದ ಬರ್ಲಿಕ್ಕೆ ಆಗ್ತದೆ. ಒಂದು ನಾರಾಯಣ ಸೇವೆ ಅಂದ್ರೆ ಹಿಂಭಾಗದಲ್ಲಿ ಕೆರೆ ಮಾಡಿದ್ದೇವಲ್ಲ ನಾವು, ಅದರ ಬದಿಯಿಂದಲೂ ಬರ್ಲಿಕ್ಕೆ ಆಗ್ತದೆ. ಅಲ್ಲಿ ವಾಹನ ಇಟ್ಟು ಬರ್ಬೋದು, ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಮೇನ್ ರೋಡ್ ಇಂದ ಬರ್ಲಿಕ್ಕೂ ವ್ಯವಸ್ಥೆ ಮಾಡಿದ್ದೇವೆ. ಸ್ಥಳೀಯ ಕಾರ್ಪೊರೇಟರ್ಗಳು, ಜನಪ್ರತಿನಿಧಿಗಳು ನಮಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಆಂಟಿಬಯೋಟಿಕ್ ನ ಟೇಸ್ಟ್ ಬರ್ತದೆ ಇಲ್ಲ, ಅದನ್ನು ಮಾರ್ಗದರ್ಶಕರು ಶ್ರೀ ಕಲ್ಕುರ ಸಂದೀಪ್ ಕುಮಾರ್ ಕಲ್ಕುರ ಅವರು ಹೇಳಿದಂತೆ ಬಹುಶಃ ಬಾಳಂಬಟ್ ಹಾಲಲ್ಲಿ ಸಾವಯವ ಬಳಗದ ಕಾರ್ಯಕ್ರಮದ ತರುవాత ಪ್ರಪ್ರಥಮ ಹಲಸು ಮಾವು ಮೇಳ ಅಂತ ಹೇಳ್ಬೋದು ನಮ್ಮ ಬಳಗದಿಂದ ಆಗುವಂಥದ್ದು. ಅದರ ಕೊನೆಯ ಭಾಗವಾಗಿ ಶ್ರೀ ಕಲ್ಕುರ ಮನೆಯಲ್ಲಿ ಅದು ಕೊನೆಯ ವ್ಯಾಪ್ತಿ ಆಗ್ತದೆ ಅಂತ ನಮ್ಮ ಅನಿಸಿಕೆ. ಬಟ್ ನಾವೊಂದು ಪ್ರಥಮ ಶುರುವಿನಲ್ಲಿ ಪ್ರಥಮ ವರ್ಷ 9ನೇ ವರ್ಷ ಮೊನ್ನೆ ನಮ್ದು ಬಾಳಂಬಟ್ಟಲ್ಲಿ ಆಯ್ತು. ಅದೇ ಸಾಧಾರಣ 6 ವರ್ಷಗಳಿಂದ ಕಲ್ಕುರ ಅವರ ಮನೆಯಲ್ಲೂ ಈ ಕಾರ್ಯಕ್ರಮ ಆಗ್ತಾ ಇದೆ. ಇಲ್ಲಿ ನಾವು ಪಕ್ಕ ಏನು ಹೇಳುದಂತ ಹೇಳಿದ್ರೆ ಸಾವಯವ ಕೃಷಿಕರಿಗೆ ಮಾತ್ರ ನಾವಲ್ಲಿ ಅವಕಾಶ ಕೊಡ್ತೇವೆ. ಅದು ಬಾಳಂಬಟ್ಟಲ್ಲಿ ಆಗಿರ್ಬೋದು ಅಥವಾ ನಮ್ಮ ಗೌರವ ಮಾರ್ಗದರ್ಶಕರಾದ ಕಲ್ಕುರ ಮನೆಯಲ್ಲಿ ಆಗಿರ್ಬೋದು. ಅದಕ್ಕೆ ಸಾಕಷ್ಟು ವ್ಯವಸ್ಥೆ ಇದೆ. ಯಾಕಂದ್ರೆ ಬಹಳ ವರ್ಷಗಳ ಕಾಲ ನಾವು ನಮ್ಮ ಈ ಸಾವಯವ ಕೃಷಿಕರನ್ನು ನಾವು ಖುದ್ದಾಗಿ ಭೇಟಿ ಮಾಡಿ ಅದ್ರಲ್ಲಿ ನಮ್ಮ ಹತ್ರ ಒಂದು ಟೆಸ್ಟಿಂಗ್ ಇಕ್ವಿಪ್ಮೆಂಟ್ ಉಂಟು, ನೀವು ನೋಡಿರ್ಬೋದು. ಅಲ್ಲಿ ಇಲ್ಲಿ ನಮ್ಮ ರೋಡಲ್ಲಿ ಸಾವಯವ ಸಂತೆ ಆಗ್ತದೆ ಪ್ರತಿ ಭಾನುವಾರ. ಅಲ್ಲಿ ನಮ್ಮ ಹತ್ರ ಒಂದು ಟೆಸ್ಟಿಂಗ್ ಇಕ್ವಿಪ್ಮೆಂಟ್ ಉಂಟು. ಅಲ್ಲಿ ಈ ಕೆಮಿಕಲ್ ಕಂಟೆಂಟ್, ಸಲ್ಫೈಡ್ ಕಂಟೆಂಟ್ ಅನ್ನು ಅದನ್ನ ಟೆಸ್ಟ್ ಮಾಡಲಿಕ್ಕೆ ನಮ್ಗೆ ಇಕ್ವಿಪ್ಮೆಂಟ್ ಇದೆ. ಸೊ ಅದನ್ನು ರ್ಯಾಂಡಮ್ ಆಗಿ ಸ್ಯಾಂಪಲ್ ಚೆಕ್ ಮಾಡಿ ನಾವು ಆದಷ್ಟು ಎನ್ಶೂರ್ ಮಾಡ್ತೇವೆ ನಮ್ಮ ಗ್ರಾಹಕರಿಗೆ ನಾವು ಏನು ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ
ಅದನ್ನು ತಲುಪಿಸಲಿಕ್ಕೆ ನಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ಆಗ್ತಾ ಉಂಟು. ಇದರಲ್ಲಿ ಇದು ಯಾವುದು ಸಾವಯವ ಕೃಷಿಕರ ಮನೆಗೆ ಭೇಟಿ ಮಾಡುವುದಲ್ಲದೆ ಈ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ ಮೂಲಕ ಸಹ ನಾವು ಅದನ್ನ ಎನ್ಶೂರ್ ಮಾಡಿಕೊಳ್ತೇವೆ. ಅದೊಂದು ಸ್ವಲ್ಪ ಖಾತ್ರಿ ಕೊಡಲಾಗ್ತದೆ. ಮತ್ತೆ ನಿಮ್ಗೆ ತಿಳಿದ ಪ್ರಕಾರ ಈ ಹಲಸು ಮತ್ತು ಮಾವು ನೈಸರ್ಗಿಕವಾಗಿ ಬೆಳೆಯುವ ಬೆಳೆ ನಿಮ್ಗೆ ಗೊತ್ತಿರ್ತದೆ. ಅದಕ್ಕೆ ಯಾವುದೇ ರಾಸಾಯನಿಕ ನಿಮ್ಮ ಗೊಬ್ಬರ ಅಥವಾ ಇನ್ಸೆಕ್ಟಿಸೈಡ್ ಕೂಡ ಅವಶ್ಯಕತೆ ಇರುವುದಿಲ್ಲ. ನಾವು ಬಹಳ ಕಾಲದಿಂದ ನೈಸರ್ಗಿಕವಾಗಿ ಬೆಳೆಯುವಂಥದ್ದು ಏನಿಲ್ಲದೆ ಅದು ಬೆಳೀತದೆ. ಇನ್ಫ್ಯಾಕ್ಟ್ ಮೊನ್ನೆ ಅಶೋಕ್ ಕುಮಾರ್ ಅಂತ ಹೇಳಿ ಸುಳ್ಳಿದೊಬ್ಬರು ದೊಡ್ಡ ಕೃಷಿಕರು ದೊಡ್ಡಬಳ್ಳಾಪುರದಲ್ಲಿ 400 ಎಕರೆ ಜಾಗದಲ್ಲಿ ಹಲಸನ್ನು ಬೆಳೀತಾ ಇದ್ದಾರೆ, ನೀರಿಲ್ಲದ ಜಾಗದಲ್ಲಿ. ಸೊ ನೀರಿಲ್ಲದ ಸಹ ಬೆಳೆಯುವಂತ ಈಗ ಸಾಕಷ್ಟು ಉದಾಹರಣೆಗಳಿದ್ದಾರೆ. ಸೊ ಅದರಲ್ಲಿ ಔಷಧಿಗಳ ಮೌಲ್ಯ ಇದೆ, ಸಾಕಷ್ಟು ಪೌಷ್ಟಿಕಾಂಶಗಳ ಆಧಾರ ಅಂತ ನನಗೆ ಗೊತ್ತಿರುವ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ಸೊ ನಾವು ಹೇಳಿದ್ರು ಏನದನ್ನು ಯಾವ ತರ ಎನ್ಶೂರ್ ಮಾಡಿಕೊಳ್ಳೋದು ಅಂತ. ಸೊ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನಾನು ಹೇಳಿ ಅದನ್ನ ಅಂತ ಹೇಳಿದ್ರೆ ಈಗ ಸರಿಯಾದ ಪ್ರಕಾರ ರೈತರು ಅಥವಾ ಸ್ವತಃ ಉತ್ಪಾದನೆ ಮಾಡುವ ನಮ್ಮ ಕೃಷಿಕರಲ್ಲಿ ಅಥವಾ ಮೌಲ್ಯವರ್ಧನೆ ಮಾಡುವ ತಂಡಗಳಲ್ಲಿ ಅವರನ್ನೇ ನಾವು ಆದಷ್ಟು ನಾವು ಅದನ್ನ ಎಂಕರೇಜ್ ಮಾಡ್ತಾ ಇದ್ದೇವೆ, ಅವರ ಪಾರ್ಟಿಸಿಪೇಷನ್ ಎಂಕರೇಜ್ ಮಾಡ್ತಾ ಇದ್ದೇವೆ. ಇದೇನಾಗುತ್ತೆ, ಈಗ ಮಳೆದು ಕಳೆದು ನೋಡಿರ್ಬೇಕು 4 ವರ್ಷದಿಂದ ಪ್ರತಿ ವಾರ ಒಂದು ಕಡೆ ಬೆಳೆ ಆಗ್ತಾ ಉಂಟು. ಈಗ ನೋಡಿ ಕಮರ್ಷಿಯಲ್ ವ್ಯಾವಹಾರಿಕವಾಗಿ ಆಗ್ತಾ ಉಂಟು. ಈಗ ಕಲ್ಪದಲ್ಲಿ ಹೇಳಿದ್ರು ನಾವು ಅಲ್ಲಿ ಒಂದು ಪೈಸೆ ಕಲೆಕ್ಟ್ ಮಾಡೋದು ಮಾಡ್ತಾ ಇರೋದು ಅಂತ ಹೇಳಿ ಆ ಸಂದರ್ಭ ನಮ್ಗೆ ಫಿಲ್ಟರ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ಆದಷ್ಟು ಈ ನಾನ್ ಕೆಮಿಕಲ್ ಕೆಮಿಕಲ್ ಯೂಸ್ ಮಾಡದಂತ ವಸ್ತುಗಳನ್ನ ನಾವು ಫಿಲ್ಟರ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ. ಸರಿ, 3 ವರ್ಷದೊಳಗೆ ಫಲ ಕೊಡುವಂತ ಹಲಸಿನ ಗಿಡಗಳು ಮಾರ್ಕೆಟ್ಗೆ ಬಂದಿದೆ. ಇದ್ರ ಬಗ್ಗೆ ಏನ್ ಸರ್ ನಿಮ್ಮ ಅಭಿಪ್ರಾಯ? ನಂಬಬಹುದಾ? 1.5 ವರ್ಷದ ಬಂದಿದೆ, 1.5 ವರ್ಷದಿಂದ ನನ್ನ ಮನೆ ಪಕ್ಕ ರಾಮಚಂದ್ರ ಭಟ್ರ ಮನೆಯಲ್ಲಿ ಅವ್ರು ಗಿಡ ತಂದಿಟ್ಟಿದ್ದಾರೆ ದೊಡ್ಡ ಇದರಲ್ಲಿ. 6 ತಿಂಗಳಲ್ಲಿ ಅದಕ್ಕೆ ಮಾವಿನಕಾಯಿ ಮಾತಿದೆ. ಅದು ಸೇಫ್ಟಿ ಯಾರು ಇಂಥವರೆಲ್ಲ ಹೇಳಬೇಕು, ನಾವು ಅದರ ಬಗ್ಗೆ ವಿ ಆರ್ ನಾಟ್ ಅಥಾರಿಟೇಟಿವ್ ಪೀಪಲ್. ಗುಲಾಬಿ ಗಿಡಗಳನ್ನು ಮಾರ್ತಾರೆ, ಅವ್ರಿಗಿರುವಾಗ ಎಲ್ಲ ಗುಲಾಬಿ ಇರ್ತದೆ, ಮನೆಗೆ ತಗೊಂಡೋಗಿ ಅದನ್ನು ಹಾಗೆ ಎಲ್ಲ ಈಗ ಹೇಳಿದ್ರೆ ನಮ್ಮ ಪ್ರಶ್ನೆಗಳು 100ರಲ್ಲಿ ಒಂದು 80% ಮಾರ್ಕ್ ನಮ್ಮದು ಪಾಸ್. ಅದರಲ್ಲಿ ಎರಡು ಮಾತೇ ಇಲ್ಲ, ಒಂದು 10-20% ಹೆಚ್ಚು ಕಡಿಮೆಗಳು ಇರ್ಬೋದು. ಆದರೆ ನಮ್ಮ ಉದ್ದೇಶ ನಾವು ಇಂಥ ವ್ಯವಸ್ಥೆಗಳಿಗೆ ಮೌಲ್ಯವರ್ಧನ ಅಂದರೆ ಅವರಿಗೆ ರೈತರಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಹೀಗೆ ಮಾಡೋದ್ರಿಂದ ಈ ಕಣ್ಣೀರಿ ಮಠಗಳು ಬೇರೆ ಬೇರೆ ಮಠಗಳಲ್ಲಿ ಸುಮಾರು ಜನ ಇದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಜಾಗೃತಿ ನಮ್ಮಲ್ಲ ಪ್ರಪಂಚದಾದ್ಯಂತ ಆಗ್ತಾ ಇದೆ. ಇವತ್ತು ಯಾಕೆ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು ಇದು ಎಲ್ಲವೂ ಆಗ್ತದೆ. ಇದನ್ನು ತಿಂದಗಳು ಹಾರ್ಟ್ ಅಟ್ಯಾಕ್ ಆಗುವುದು ಹೇಳಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ನಾವು ಕುಡಿಯುವ ನೀರಿನಿಂದ ಮೊದಲುಕೊಂಡು ನಾವು ಇವಾಗಲೇ ಬಿಸಿ ಬಿಸಿ ಚಹಾ ಬರ್ತದೆ, ಪೇಪರ್ ಲೋಟದಲ್ಲಿ ಕುಡಿತೇವೆ ನಾವು. ಪೇಪರ್ ಲೋಟದಲ್ಲಿರುವ ವ್ಯಾಕ್ಸ್ ಒಳಗೋದ ತಕ್ಷಣ ಅದು ಹೈಲಿ ಕ್ಯಾನ್ಸರಸ್. ಇದು ಗೊತ್ತಿದ್ದು ಮಾಡ್ತೇವೆ. ಇದರ ಬಗ್ಗೆ ಜಾಗೃತಿ ನಮ್ಮ ಪ್ರಧಾನ ಉದ್ದೇಶ. ಈಗ 2 ರೀತಿಯ ಬಟ್ಟೆ ಮಾರಾಟ ಇದು ಬಜಾರ್ಗಳು ಆಗ್ತದೆ. 100ಕ್ಕೆ 100 ಖಾದಿ ಗ್ರಾಮೋದ್ಯೋಗದ ಬಟ್ಟೆ ಅದು 2 ಪಟ್ಟು 3 ಪಟ್ಟು ರೇಟ್ ಇರ್ತದೆ. ಆದರೆ ಇನ್ನೊಂದು ಕಡೆಯಲ್ಲಿ ಮೇಳಗಳಾಗ್ತದೆ, ಮೌಲ್ಯ ಬಟ್ಟೆಗಳು ಮೇಲೆ, ಅಲ್ಲಿ ನಿಮಗೆ 100 ರೂಪಾಯಿಗೆ ಒಂದು ಅಂಗಿ ಸಿಗ್ತದೆ ಅಥವಾ 200 ರೂಪಾಯಿ ಒಂದು ಅಂಗಿ ಸಿಗ್ತದೆ. ಅದನ್ನು ನಾವನ್ನು ಕಂಪೇರ್ ಮಾಡೋದಲ್ಲ. ಈಗ ಮೇಳಗಳು ಹಾಗೆ ಬೇರೆ ಕಡೆಗಳಲ್ಲಿ ಅದು ಒಂದು ಅರ್ಥದಲ್ಲಿ ದೊಡ್ಡ ಮಾಲ್ನ ಸ್ವರೂಪದಲ್ಲಿ ಅದು ಕಮರ್ಷಿಯಲಿ ಅದು ನಡೆದಿದ್ರೆ ತಪ್ಪು ಅಂತ ಹೇಳೋದಿಲ್ಲ. ಅದನ್ನು ಒಂದು 10% ನಮಗೆ ಅದನ್ನು ಜ್ಯೂಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಇವ್ರು ಹೇಳಿದ್ರಲ್ಲ, ಮಾವಿನ ಒಂದು ತುಂಡ ನಾವು ಕಟ್ ಮಾಡಿ ಹಾಕಿದಾಗ ಬಾಯಿಯ ಒಳಗೆ ಹೋಗುವಾಗಲೇ ನಮ್ಮಂಥವರಿಗೆ ಗೊತ್ತಾಗ್ತದೆ ಸರಿ ಇಲ್ಲ ಅಂತ. ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಬೆಳೆದವರು, ನಮಗೆ ನೇರ ಗೊತ್ತಾಗ್ತದೆ. ಇದು ಹಾಗೂ ಆಗ್ಲಿ, ಹೀಗೂ ನಾವು ಜಾಗೃತಿ ಮಾಡಿದಾಗ ತನ್ನಷ್ಟಕ್ಕೆ ಅದು ಬಿಟ್ಟು ಇದಕ್ಕೆ ಬರ್ತಾರೆ ಜನ. ಮತ್ತೆ ಅದು ಅಲ್ಲಿ 50 ರೂಪಾಯಿಗೆ ಸಿಗ್ತದಂತ ಅಲ್ಲಿ ತೆಗೆದುಕೊಳ್ಳದೆ, ಯಾಕಂದ್ರೆ ಮತ್ತೆ 500 ರೂಪಾಯಿ ಡಾಕ್ಟರಿಗೆ ಕೊಡಬೇಕು, ಇಲ್ಲಿ 100 ರೂಪಾಯಿ ಕೊಟ್ಟು ಅವರು ತಗೊಳ್ಳುವಂತ ವ್ಯವಸ್ಥೆಗೆ ಬರಲಿ ಅಂತ ಹೇಳುವಂಥದ್ದು ನಾವು ಯಾರನ್ನು ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಮನೆಯಲ್ಲೂ ನಾವು ಕೆಮಿಕಲ್ ಮುಕ್ತವಾದಂಥ ವ್ಯವಸ್ಥೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಅಂತ ನಮ್ಮ ಉದ್ದೇಶ ಅಷ್ಟೇ. ಹಲಸಿನ ಸಸ್ಯಗಳನ್ನ ಮಾಡ್ತಾ ಇದ್ದೀರಿ ಸರ್? ಅದನ್ನು ಇದೆ, ಸಸ್ಯಗಳಿಗೂ ನಾವು ಅವಕಾಶ ಮಾಡಿ ಹಲಸು, ಮಾವು, ಗುಲಾಬಿ, ತಾವರೆ, ಜಲಸಸ್ಯ. ನೇರಳೆ ಹಣ್ಣನ್ನು ತರ್ತೇನೆ ಹೇಳಿದೆ. ನೇರಳೆ ಹಣ್ಣು ನಮ್ಗೆ ಇಲ್ಲಿಗೆ ಎಲ್ಲ ಕೂಡ ಆಗ್ತದೆ, ಆ ಕಡೆಯಿಂದ ಬರ್ತದೆ ನಮಗೆ ನೇರಳೆ ಹಣ್ಣು.